ಕೃಷ್ಣ ಸರ್ ನಮಸ್ಕಾರ. ಸರ್ ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಎಸ್ ಸರ್, ನಿಮ್ಮ ಮೊದಲ ನಿರ್ಮಾಣದ ಸಿನಿಮಾ, ಓಕೆ. ಬಂಡವಾಳ ಹಾಕಿದ್ದೀರಾ ಓಕೆ. ಮಗನ ಸಿನಿಮಾಗೆ, ಹೌದು. ಸಾಥ್ ಕೊಟ್ಟಿದ್ದೀರಾ ಅವ್ರ ಕನಸಿಗೆ. ಹೌದು. ಹೇಳಿ, ಹೆಂಗ್ ಬಂದಿದೆ ಸಿನಿಮಾ? ಸಿನಿಮಾ ನಾವು ಹೇಳೋದಕ್ಕಿಂತ ಆಚೆರು ಹೇಳಬೇಕು, ನನ್ನ ಇದಕ್ಕೆ ಚೆನ್ನಾಗಿ ಬಂದಿದೆ ಅಂತ ಅನಿಸ್ತಾ ಇದೆ. ಯಾಕೆಂದರೆ ಫಸ್ಟ್ ಫಿಲಮು, ಹಂಗಾಗಿ ಚೆನ್ನಾಗಿದೆ ಅಂತ ನನ್ನ ಅನಿಸಿಕೆ. ಇನ್ನು ಜನ ಮೆಚ್ಕೊಂಬಿಟ್ರು. ಹೌದು. ಮಗನ ಸಿನಿಮಾ ಅಂದರೆ ಯಾರೇ ಆಗಲಿ ಮಕ್ಕಳು ಎಜುಕೇಷನ್ ಮಾಡಬೇಕು, ಓದ್ತಾನೆ ಇರಬೇಕು ಅಂತಾರೆ. ಹೌದು. ಬಟ್ ಆ ಓದಿನ ಎಜುಕೇಷನ್ ಮಧ್ಯೆ ಹೌದು. ನಿಮ್ಮ ಮಗನ ಆಸೆ ಏನಿದೆ ಅಂತ ತಿಳ್ಕೊಂಡು ಹೌದು. ಅದಕ್ಕೆ ದುಡ್ಡು ಹಾಕಿದ್ದೀರಾ. ಹೌದು. ಹಿಂಗೆ ನಿಮಗೆ ಆಸೆ ಇತ್ತಾ ಸಿನಿಮಾ ಮಾಡಬೇಕು ಅಂತ? ಇಲ್ಲ, ನನಗೇನು ಆಸೆ ಇರಲಿಲ್ಲ ಮುಂಚೆಯಿಂದ. ನಮ್ಮ ಅಣ್ಣವರು ಒಂದು ಫಿಲಮ್ ತೆಗಿಬೇಕು ಅಂತ, ಎಳೆ ಮಗು ಅವನು ಹುಟ್ಟಿದಾಗ ಹೀರೋ ಹುಡ್ತಾನೆ ನಮ್ಮ ಮನೆಗೆ ಅಂತ ಹೇಳಿದರು ನಮ್ಮ ಅಣ್ಣವರು. ಗಂಡು ಪಾಪು ಹುಡ್ತಾನೆ ಅಂತ. ಅದೇ ಥರ ಗಂಡು ಪಾಪು ಹುಡ್ತಾ ಉದಯ ಟಿ ವಿಲಿ ನಮ್ಮ ತಮ್ಮ ಕೆಲಸ ಮಾಡ್ತಿದ್ದ ನೀಲಗಿರಿ ಅಂತ. ಆ ಚಾನಲಲ್ಲಿ ಅವರು ಹಾಡು ಹಾಕ್ಸಿದ್ರು, ಬತ್ತನಪ್ಪ ಗೂಪ ಆ ಹಾಡು. ಹಂಗಾಗಿ ನಮ್ಮ ಅಣ್ಣ ಹೇಳಿದ್ದು ಮಾತನ್ನ ಒಂದು ನೆರವೇರಿಸ್ಬೇಕು ಅಂದ್ಬಿಟ್ಟು ಒಂದು ಫಿಲಮ್ ತೆಗ್ದ್ವಿ ಸರ್. ಎಸ್. ರೈಡ್ ಕತೆ ಹೆಂಗಾಯ್ತು ಸರ್? ಕತೆ ಬಂದು ಹೇಳಿದಾಗ ನಿಮ್ಮ ಮಗನ ಒಪ್ಸಿದ್ದು ಹೇಗೆ, ಅಥವಾ ಸರ್ ಹೆಂಗಾಯ್ತು? ಕತೆ ಬಂದು ಭಾನು ಬಂದು ನಾನೇನು ಕೇಳಲಿಲ್ಲ, ಫಿಲಮ್ ತೆಗಿಬೇಕು ಅಂತ ಅಣ್ಣ ಹೇಳ್ತವ್ರು, ಹೆಂಗಣ್ಣ ಅಂದರು. ಆಯಿತು, ಓಕೆ ತೆಗಿಯೋಣ. ಒಂದೇ ಒಂದು ಸಾಂಗು ಆಗಲಿ, ಒಂದು ಯಾವುದೋ ಒಂದು ಸ್ವಲ್ಪ ಸ್ಟೋರಿ ಹೇಳಿ ಅಂದೆ. ಒಂದು ಸಾಂಗ್ ಹಾಕ್ತರು, ನೀ ಎಲ್ಲಿ ಹೋದೆ ಹಾಡು. ಅದೊಂದು ಸಾಂಗೆ ನನಗೆ ಇಷ್ಟ ಆಯಿತು. ಮೂವ್ ಮಾಡ್ಕೊಳ್ಳಿ, ಸ್ಟಾರ್ಟ್ ಮಾಡ್ಕೊಳ್ಳಿ ಫಿಲಮ್ ಅಂದೆ. ಫುಲ್ ಸ್ಟೋರಿನೇ ಕೇಳಿಲ್ಲ ನಾನು, ಕೇಳಿಲ್ಲ. ಅದೊಂದು ಸಾಂಗು ನನಗೆ ಇಷ್ಟ ಆಯಿತು. ಇಷ್ಟು ಮುಖಾಂತರ ಓಕೆ ಆಯಿತು, ಆಯಿತು ಸ್ಟಾರ್ಟ್ ಮಾಡ್ಕೊಳ್ಳಿ ಫಿಲಮ್ ಅಂತ ಹೇಳಿದೆ ನಾನು. ಸೂಪರ್. ಎಷ್ಟು ದಿನ ಶೂಟಿಂಗ್ ಆಯ್ತು? ನೀವು ಅನ್ಕೊಂಡು ಒಳ್ಳೆ ಕ್ವಾಲಿಟಿ ಬಂದಿದೆ ಅಂತ ಆಗ್ಲೇ ಹೇಳ್ತಿದ್ದಾರೆ ಸಿನಿಮಾ ತಂಡ. ಒಂದು 25 ದಿವಸ ಆಗಿರ್ಬೇಕು ಸರ್. ಅಂದರೆ ನೈಟು ಡೇ ಎರಡೂ ಆಗಿದೆ. 25 ದಿನ 25 ರಾತ್ರಿ. ಹೌದು. ಟೋಟಲ್ ಒಂದು ಹೆಚ್ಚು ಕಡಿಮೆ ಒಂದು 45ರಿಂದ 50 ದಿನ ಆದಂಗೆ. ಅಷ್ಟೇ ಅಷ್ಟೇ ಅಷ್ಟೇ. ಓಕೆ. ಎರಡೆರಡು ಕ್ಯಾಮ್ರಾ ಇಟ್ಟು ಎಲ್ಲ ಹೌದು, ಎರಡೆರಡು ಮಾಡಿದ್ದಾರೆ. camera. ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬಾ ಅದ್ಭುತವಾಗಿ ಬಂದಿದೆ ಅಂತ ಹೇಳಿದ್ರು. ಹೌದು ಸೊ ಅನ್ಕೊಂಡಷ್ಟೇ ಬಜೆಟ್ ಆಯ್ತು, ಇನ್ನು ಜಾಸ್ತಿ ಹೋಯ್ತಾ ಸರ್? ಅವರು ಇದಕ್ಕೆ ನಾವು ತೆಗಿಯೋಕ್ಕಾಗಲ್ಲ. ಅವರು ಡೈರೆಕ್ಟರ್ ಬಂದು ಹೇಳೋದು, ಯಾಕೆಂದ್ರೆ ಫಿಲಮ್ ಫೀಲ್ಡ್ ಬರಲಿ ಅಂತ ಹೇಳ್ತಾರೆ. ಅವ್ರ ರೇಂಜಿಗೆ ನಾವು ಹಂಚ್ಕೊಂಡ್ರೆ ಅರ್ಧಕ್ಕೆ ನಿಲ್ಲಿಸ್ಬೇಕಾಗತ್ತೆ. ಅದಕ್ಕೆ ನಾನೇನು ಮಾಡಿದೆ, ಹಿಡ್ದಿದ್ದೀನಿ ಬಿಡಬಾರ್ದು ಅಂತ ಅಂದ್ಬಿಟ್ಟು ನಾನು ಹಿಡ್ದಿದ್ದ ಕೆಲಸ ಯಾವುದೂ ಬಿಟ್ಟಿಲ್ಲ. ಫೈನಲ್ ಮಾಡೇ ನಾನು ಇದು ಮಾಡಿದ್ದೀನಿ, ಖುಷಿ ಪಟ್ಟಿದ್ದೀನಿ. ಅದು ಅಮೌಂಟ್ಗೆ ಆಗಲಿಲ್ಲ, ಅದು ಎಡಪಟ್ಟಾಯಿತು. ಎಡಪಟ್ಟಾಯಿತು. ಮಗನ ಕನಸಿಗೆ ಸಾಥ್ ಕೊಟ್ಟಿದ್ದಾರೆ. ಅವ್ರು ಖಂಡಿತ ಕೊಟ್ಟಿದ್ದೀನಿ. ಎಸ್. 24ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. 24 ಜನವರಿ 24 ರಿಲೀಸ್ ಆಗ್ತಾ ಇದೆ. ಎಷ್ಟು ಥಿಯೇಟರ್ ಅಲ್ಲಿ ರಿಲೀಸ್ ಪ್ಲಾನ್ ಮಾಡಿದ್ರೆ? ಒಂದು 10 ಥಿಯೇಟ್ರು, ಇನ್ನೊಂದು 20 ಮಾಲು ಅದೆಲ್ಲ ಮಾಡ್ತಾ ಇದ್ದೀವಿ. ಓಕೆ. ಸಿನಿಮಾ ನೋಡುವಂಥ ಆಡಿಯನ್ಸ್ಗೆ ಏನು ಹೇಳ್ತೀರಾ ಸರ್ ಈ ಮೂಲಕ? ಏನು ಹೇಳ್ತೀವಿ ಅಂದರೆ, ನಾವು ಫಸ್ಟ್ ಫಿಲಮ್ ನಾವು ತೆಗ್ದಿರೋದು, ಜನ ಹೇಳಿದ್ಮೇಲೆ ವರ್ಷಕ್ಕೊಂದು ತೆಗಿಯೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ವರ್ಷಕ್ಕೊಂದೊಂದು ತೆಗಿಬೇಕು ಅಂತ ಆಸೆ ಇದೆ. ನಮ್ಮ ಕನ್ನಡ ಜನ ನಮ್ಮ ಇವ್ರನ್ನ ಮೆಚ್ಚಿ, ಕೆಲವೊಂದು ತಪ್ಪೇ ಮಾಡಿರ್ಬೋದು, ಗೊತ್ತಿಲ್ದೇ ಮಾಡಿರ್ಬೋದು, ಅವ್ರನ್ನ ಒಟ್ಟಿಗೆ ಇಳ್ಕೊಂಡು ತನ್ನ ಮಗ ಅಂತ ಅಂದ್ಕೊಂಡು ಅವ್ನ ಬೆಳೆಸ್ಬೇಕು, ನಡೆಸ್ಬೇಕು, ಉಳಿಸ್ಬೇಕು. ಮನೆಯವರೆಲ್ಲ ಸಿನಿಮಾ ನೋಡಿರ್ತಾರೆ, ಬಹಳ ಜನ ನೋಡಿದ್ರೆ ಏನು ಹೇಳಿದ್ರು ನಿಮ್ಮ ಮಗನ ಆಕ್ಟಿಂಗ್ ಬಗ್ಗೆ? ನೀವು ಕೂಡ ಏನು ಹೇಳಿಲ್ಲ ಅಂತ ಅವ್ರು ಹೇಳಿದ್ರು. ಅವ್ರು ಏನು ಹೇಳಲೇ ಇಲ್ಲ ನಮ್ಮ ಅಪ್ಪಾಜಿ ಅಂತ. ಹೌದೌದು. ಅವ್ರ ಹತ್ರ ಹೇಳೋದಕ್ಕಿಂತ ಆಚೆ ಕಡೆ ಹೇಳಿದ್ರೆ ಇಷ್ಟ ಅಲ್ವಾ ನನಗೆ ಅಂದ್ಬಿಟ್ಟು, ಆಚೆ ಕಡೆ ನಾವು ಸಾಂಗ್ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ನನ್ನ ಅನಿಸು. ಆ ಸಾಂಗ್ ಕೇಳಿದಾಗ ಜನಗಳು ಹೇಳಿದ್ರು, ಫಸ್ಟ್ನೇ ಫಿಲಮ್ ಸೂಪರ್ ಆಗಿದೆ ರಾಮಕೃಷ್ಣಪ್ಪ, ಚೆನ್ನಾಗಿ ತೆಗಿತೀಯ, ನಿನ್ಗೆ ಹೆಂಗೆ ಇದು ಇದಾಯಿತು ಅಂತ ಅಂದರು. ನಮ್ಮ ಅಣ್ಣವ್ರು ಬಂದು ಲ್ಯಾಬಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ, ಹಂಗಾಗಿ ಪ್ರಸಾದ್ ಲ್ಯಾಬಲ್ಲಿ ಕೆಲಸ ಮಾಡ್ತಾ ಇದ್ರು. ನಾನು ಬಂದು ಅರುಣ್ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಾ ಇದ್ದೆ, ತಮ್ಮ ಬಂದು ಉದಯ ಟಿ ವಿಲಿ. ಹಂಗಾಗಿ ಈಗ ಅದೇನೋ ದೇವರು ಅನುಗ್ರಹ ನೀಡ್ತು, ಗಣೇಶನ್ ವರಸಿದ್ಧಿ ವಿನಾಯಕ ಪ್ರೊಡಕ್ಷನ್ ಅಂತ ಹೆಸರಿಡಿಸ್ಬೇಕು ಅಂತ ಆಯಿತು. ಸಕ್ಸಸ್ ಆಗಲಿ, ಭಗವಂತ ಒಳ್ಳೇದು ಮಾಡಿದ್ರೆ ಸಾಕು. ಎಸ್. ಆ ವಿನಾಯಕನ ಆಶೀರ್ವಾದದಿಂದ ಕನ್ನಡ ಸಿನಿಮಾ ರಂಗದ ಪ್ರೇಕ್ಷಕರೆಲ್ಲರೂ ನಿಮ್ಮ ಸಿನಿಮಾ ನೋಡಲಿ. ಖಂಡಿತ. ಮತ್ತೆ ಹಲವಾರು ಸಿನಿಮಾಗಳು ನಿಮ್ಮ ಪ್ರೊಡಕ್ಷನ್ ಇಂದ ಬರಲಿ. ಖಂಡಿತ. ಮತ್ತಷ್ಟು ಹೊಸಬರಾಗೆ ಅವಕಾಶಗಳು ನಿಮ್ಮ ಕಡೆಯಿಂದ ಸಿಗಲಿ ಅಂತ ಹೇಳ್ತಾ, ಆಲ್ ದಿ ಬೆಸ್ಟ್ ಸರ್. ಒಳ್ಳೇದಾಗಲಿ ಸಿನಿಮಾಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.